ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾನೆ ಇದೆ. ಸಾವಿರಾರು ಹೆಣ್ಣು ಮಕ್ಕಳ ಪೈಕಿ ಒಂದಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಬೇಕಾಗಿತ್ತಲ್ಲ, ಯಾಕಾಗಿಲ್ಲ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು. ಬಹುತೇಕ ಕಡೆ ಮಿಸ್ಸಿಂಗ್ ಕಂಪ್ಲೇಂಟೇ ತೆಗೆದುಕೊಂಡಿಲ್ಲ ಅನ್ನೋದು ಯಾವಾಗ ಬೆಳಕಿಗೆ ಬಂತು ಅಂದ್ರೆ, ಒಬ್ಬ ತಾಯಿ ಮುಂದೆ ಬಂದು ನನ್ನ ಮಗಳು ಕೂಡ ಕಾಣೆಯಾಗಿದ್ದಾಳೆ, ದಯವಿಟ್ಟು ಆಕೆಯನ್ನ ಹುಡುಕಿ ಕೊಡಿ. ನಾನು ಅದೇ ಸಂದರ್ಭದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ಪೊಲೀಸರು ಆ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಿಲ್ಲ ಅಂದಾಗ ಬಹುತೇಕರಿಗೆ ಅನುಮಾನ ದಟ್ಟವಾಗಿತ್ತು. ನೋಡಿ, ಆ ಹೆಣ್ಣು ಮಗಳು ಮಿಸ್ ಆದ್ರೂ ಕೂಡ ಪೊಲೀಸರು ಕಂಪ್ಲೇಂಟ್ ತೆಗೆದುಕೊಂಡಿಲ್ಲ ಅಂದ್ರೆ ಇದೇ ರೀತಿ ಸಾಕಷ್ಟು ಜನ ಹೆಣ್ಣು ಮಕ್ಕಳ ವಿಚಾರದಲ್ಲೂ ಕೂಡ ಆಗಿರಬಹುದಲ್ಲ ಅಂತ ಬಹುತೇಕರು ಪ್ರಶ್ನೆ ಮಾಡಿದ್ದು ಕೂಡ ಉಂಟು. ಈಗ ಇದಾದ ಬಳಿಕ ಎರಡು ಸಾಕ್ಷ್ಯಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಬಂದ ಬಳಿಕ ಮೂರನೇ ಸಾಕ್ಷ್ಯ ಕೂಡ ಮುಂದೆ ಬಂದಿದೆ. ಹಾಗಾದ್ರೆ ಆ ಮೂರನೇ ಸಾಕ್ಷ್ಯ ಯಾರದು? ಅವ್ರು ಹೇಳ್ತಾ ಇರುವಂತ ಆ ಕಹಿ ಸತ್ಯ ಯಾವುದು? ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ಧರ್ಮಸ್ಥಳ ಗ್ರಾಮದಲ್ಲಿ ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಹೆಣ್ಣು ಮಕ್ಕಳ ಸಾವಾಗಿದೆ. ಅದರಲ್ಲಿ ಅಪ್ರಾಪ್ತ ಬಾಲಕಿಯರು ಕೂಡ ಇದ್ರು. ಅವರ ಮೇಲೆ ಅತ್ಯಾಚಾರ ಆಗಿತ್ತು. ತುಂಬಾ ಕ್ರೂರವಾಗಿ ಅವರನ್ನ ಕೊಲೆ ಮಾಡಿರ್ತಾ ಇದ್ರು. ಅವರ ದೇಹದ ಸ್ಥಿತಿಯನ್ನ ನೋಡಿದಾಗ ಅದು ನನಗೆ ಅರ್ಥ ಆಗ್ತಾ ಇತ್ತು ಅನ್ನುವಂತಹ ವಿಚಾರವನ್ನ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರಿನಲ್ಲಿ ಸವಿವರವಾಗಿ ಈ ಎಲ್ಲ ಅಂಶಗಳನ್ನ ಕೂಡ ಉಲ್ಲೇಖ ಮಾಡ್ದ. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಹಾಗಾಗಿ ಇಷ್ಟು ವರ್ಷಗಳ ಕಾಲ ನಾನು ಈ ಸತ್ಯವನ್ನ ಹೇಳೋದಕ್ಕೆ ಸಾಧ್ಯವಾಗಿರಲಿಲ್ಲ ಅನ್ನುವಂತಹ ವಿಚಾರವನ್ನ ಆತೆ ಹೇಳ್ಬಿಟ್ಟ. ಬಟ್ ಈಗ ಪಾಪ ಪ್ರಜ್ಞೆಯಿಂದ ಆ ಸತ್ಯವನ್ನ ಹೇಳೋದಕ್ಕೆ ನಾನು ಮುಂದೆ ಬಂದಿದ್ದೀನಿ. ಅದ್ರ ಜೊತೆಗೆ ನನಗೂ ಕೂಡ ರಕ್ಷಣೆ ಬೇಕು, ಕುಟುಂಬಕ್ಕೆ ರಕ್ಷಣೆ ಬೇಕು, ಕಾರಣ ನಮಗೆ ಪ್ರಾಣ ಬೆದರಿಕೆ ಇದೆ ಅನ್ನುವಂತಹ ವಿಚಾರವನ್ನ ಒಬ್ಬ ಅನಾಮಿಕ ವ್ಯಕ್ತಿ ಹೇಳಿದ್ದೆ ತಡ ಜಸ್ಟ್ ದೂರಿಗೆ ಅದು ಸೀಮಿತ ಆಯ್ತಾ? ಅಲ್ಲ, ನ್ಯಾಯಾಧೀಶರ ಮುಂದೆ ಕೂಡ ಹೇಳಿಕೆಯನ್ನ ಆತ ದಾಖಲು ಮಾಡ್ದ. ಅರೆ, ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ, ಆತ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆ ದಾಖಲು ಮಾಡ್ತಾನೆ ಅಂದ್ರೆ ಇದರಲ್ಲಿ ಏನೋ ಸತ್ಯಾಂಶ ಇರಬೇಕಲ್ಲ ಅನ್ನೋದು ಬಹುತೇಕರಿಗೆ ಪ್ರಶ್ನೆ ಆಯಿತು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಮತ್ತೊಬ್ಬ ತಾಯಿ ಕೂಡ ಮಾಧ್ಯಮಗಳ ಮುಂದೆ ಬಂದರು. ಇನ್ಫ್ಯಾಕ್ಟ್ ಅವರು ಕೂಡ ದೂರನ್ನ ದಾಖಲು ಮಾಡಿಕೊಂಡ್ರು. ಪ್ರಮುಖವಾಗಿ ಸುಜಾತ ಭಟ್ ಅನ್ನುವಂಥ ಹೆಣ್ಣು ಮಗಳು. 20 ವರ್ಷಗಳ ಹಿಂದಿಗೆ ನನ್ನ ಮಗಳು ಕೂಡ ಅನನ್ಯ ಭಟ್ ಅನ್ನುವಂಥ ಹೆಣ್ಣು ಮಗಳು ಮೆಡಿಕಲ್ ಓದುತ್ತಾ ಇದ್ದಂಥ ವಿದ್ಯಾರ್ಥಿನಿ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ ಅಂತ ಹೋದಾಕೆ ಆಕೆ ಕೂಡ ಕಣ್ಮರಿ ಹಾಕಿದ್ದಾಳೆ. ಆ ಸಂದರ್ಭದಲ್ಲೇ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ಯಾರು ಕೂಡ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ತೆಗೆದುಕೊಳ್ಳಿಲ್ಲ. ಯಾವನ ಜೊತೆನೋ ಓಡೋಗಿರಬಹುದು ನಿನ್ನ ಮಗಳು ಅಂತ ನನಗೆ ಬೆದರಿಕೆ ಹಾಕಿ ಕಳಿಸ್ಬಿಟ್ರು ಪೊಲೀಸರು ಅನ್ನುವಂತಹ ವಿಚಾರವನ್ನ ಸುಜಾತ ಭಟ್ ಅವರು ಕೂಡ ಉಲ್ಲೇಖ ಮಾಡಿದ್ರು. ಹಾಗಾಗಿ ಅಲ್ಲಿಗೆ ಮತ್ತಷ್ಟು ದಟ್ಟವಾಯಿತು. ಈ ರೀತಿ ಹೆಣ್ಣು ಮಕ್ಕಳ ಕಾಣೆ ನಿಜಾನೇ ಇರಬಹುದು, ಆ ತಾಯಿ ಕೂಡ ತನ್ನ ಮಗಳನ್ನ ಕಳೆದುಕೊಂಡಿದ್ದಾಳೆ ಅಂದ್ರೆ ಇನ್ನೆಷ್ಟು ತಂದೆ ತಾಯಿ ತನ್ನ ಮಕ್ಕಳನ್ನ ಕಳೆದುಕೊಂಡಿರಬಾರದು ಅನ್ನುವಂಥ ಪ್ರಶ್ನೆಗಳು, ಅನುಮಾನಗಳು ಈ ಪ್ರಕರಣದಲ್ಲಿ ದಟ್ಟವಾಗ್ತಾ ಹೋಯಿತು. ಈಗ ಈ ಎರಡು ಪ್ರಕರಣ ಗಮನಿಸಿದ್ರಲ್ಲ, ಇಬ್ರು ಸಾಕ್ಷಿಗಳು ಮುಂದೆ ಬಂದ್ರು. ಧರ್ಮಸ್ಥಳ ಗ್ರಾಮದಲ್ಲಿ ಈ ರೀತಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದ್ದು ಸತ್ಯ ಅನ್ನೋದಕ್ಕೆ ಎರಡು ಸಾಕ್ಷಿಗಳು ನಮ್ಮ ಮುಂದೆ ಇದೆ. ಅದರ ಜೊತೆಗೆ ಮತ್ತೊಂದು ಸಾಕ್ಷ್ಯ ಕೂಡ ಇದರಲ್ಲಿ ಸೇರ್ಪಡೆಯಾಗ್ತಾ ಇದೆ. ಅದು ಕೂಡ ಮಲಯಾಳಂನ ಒಂದು ಖಾಸಗಿ ಮಾಧ್ಯಮ ಲಾರಿ ಚಾಲಕನನ್ನ ಮಾತನಾಡಿಸಿದಾಗ ಒಂದು ಕಹಿ ಸತ್ಯವನ್ನ ಆತ ಕೂಡ ಮತ್ತೆ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾನೆ. ಒಂದು ಮಾತು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಂಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ಆದರೆ ನಿಧಾನಿಸಿ ಯೋಚನೆ ಮಾಡಿದಾಗ ಸತ್ಯ ಏನು ಅನ್ನೋದು ತಿಳಿಯುತ್ತೆ ಅಂತಾರಲ್ಲ, ಹಂಗಾಗಿದೆ ಈ ಪ್ರಕರಣದಲ್ಲಿ. ದಿನ ಕಳೆದಂತೆ ಒಂದೊಂದೇ ಸಾಕ್ಷಿಗಳು ಮುಂದೆ ಬರ್ತಾ ಇದೆ. ಹಾಗಾಗಿ ಏನೋ ಇದೆ ಅಲ್ಲಿ ನಿಗೂಢ ರಹಸ್ಯ ಅನ್ನುವಂತಹ ವಿಚಾರಗಳು ಮತ್ತಷ್ಟು ದಟ್ಟವಾಗಿ ನಿಮ್ಮನ್ನ ಕಾಡ್ತಾನೆ ಇದೆ. ಆ ಲಾರಿ ಚಾಲಕ ಒಂದು ಭಯಾನಕ ಸತ್ಯ ಹೇಳ್ತಾನೆ. ನಾನೇ ಕಣ್ಣಾರೆ ಕಂಡಿದ್ದೀನಿ, ನನ್ನ ಮುಂದೆಯೇ ಒಬ್ಬ ಹೆಣ್ಣು ಮಗಳನ್ನ ಬೆತ್ತಲೆ ಮಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರು 4 ಜನ ಆಕೆಯನ್ನ ಬೆನ್ನತ್ತಿ ಹೊರಟಂತಹ ದೃಶ್ಯಗಳನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅನ್ನುವಂತಹ ವಿಚಾರವನ್ನ ಆ ಲಾರಿ ಚಾಲಕ ಬಾಯ್ಬಿಟ್ಟಿದ್ದಾನೆ. ಸಹಜವಾಗಿ ಯಾವುದೇ ಒಂದು ಪ್ರಕರಣ ದಾಖಲಾದಾಗ ಐ ವಿಟ್ನೆಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತಲ್ಲ, ಹಾಗಾಗಿ ಐ ವಿಟ್ನೆಸ್ ಅನ್ನೋ ರೀತಿಯಲ್ಲಿ ഈ ലോറി ചാലക ബഹള ഇമ്പോർട്ടന്റ് ആಗುತ್ತೆ. പോയി ലോഡ് ഇറക്കി പിറ്റേ ദിവസം ഒരു 11 മണി സമയത്ത് ഞാൻ അവിടുന്ന് ഇതേ റോഡിൽ കൂടെ തിരിച്ച് വീണ്ടും ലോഡ് എടുക്കാൻ വേണ്ടിയിട്ട് വരുമ്പോൾ അന്ന് ലേറ്റ് ആയെന്ന് പറഞ്ഞാൽ ಆತ ಹೇಳೋ ಮಾತು ಈ ಪ್ರಕರಣದಲ್ಲಿ. ಹಾಗಾಗಿ ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ನಿಗೂಢ ಸಾವು, ಅವರ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತಹ ವಿಚಾರಗಳಿದೆಯಲ್ಲ, ಅದಕ್ಕೆ ಪೂರಕವಾಗಿ ಲಾರಿ ಚಾಲಕ ಹೇಳಿದಂತಹ ಮಾತು ಕೂಡ ನಿಲ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ.
എൻ്റെ വണ്ടിക്ക് കുറച്ച് പണിയുണ്ടായിരുന്നു. അത് വേറെ ഇലക്ട്രിക്കൽ അത് ತಾಂತ್ರಿಕಪರമായ ಪಣಿಗಳು കഴിച്ചിട്ട് ഞാൻ ತಿರುಚಂದು വരുമ്പോൾ 11 ಮಣಿಯಾಗಿ. ಮುಂದುವರೆದು ಬಹುತೇಕರು ಪ್ರಶ್ನೆ ಮಾಡಬಹುದು, ಯಾಕೆ ಮಾಧ್ಯಮಗಳ ಮುಂದೆ ಆತ ಮಾತಾಡಬಹುದಿತ್ತು, ಪೊಲೀಸರ ಎದುರು ಹೋಗಬಹುದು, ಅಲ್ಲೇ ಹೇಳಿಕೆ ದಾಖಲು ಮಾಡಬಹುದಿತ್ತಲ್ಲ ಅಂತ. ಹಂಗೆ ಹೇಳಕ್ಕಾಗಲ್ಲ. ಬಹುತೇಕರಿಗೆ ಸಹಜವಾಗಿ ಒಂದು ಆತಂಕ ಇರುತ್ತೆ, ಹೋಗ್ಬಿಟ್ರೆ ಹೇಳ್ಬಿಟ್ರೆ ನಾನಲ್ಲಿ ಸಿಕ್ಕಾಕೊಳ್ತೀನೋ, ನನಗೇನು ಪ್ರಾಣ ಭಯ ಆಗ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋದು ಬಹುತೇಕರಿಗೆ ಹಿಂಜರಿಕೆಯನ್ನು ಉಂಟು ಮಾಡಿತ್ತು ಅಂತ ಅನ್ಸುತ್ತೆ ಈ ಪ್ರಕರಣದಲ್ಲಿ. നേരിൽ കണ്ടെന്ന് പറഞ്ഞാൽ ഞാൻ നേരിൽ കണ്ടതല്ല, പക്ഷേ ശവം ഞാൻ കണ്ടതാണ്, ബോഡി ഞാൻ കണ്ടതാണ്. ഒരു 25-ൻ്റെയും 18-ൻ്റെയും കൂടെ സെൻട്രലുള്ള ഒരു പെണ്ണിൻ്റെ ഒരു ബോഡി കണ്ടതാണ്. അപ്പോൾ ഞാനെന്ന് പറഞ്ഞാൽ ഞാൻ ആ സമയത്തിൽ ടിപ്പറിൽ ഓടിക്കൊണ്ടിരിക്കുകയാണ്, ബാംഗ്ലൂർ മംഗലാപുരം ಟ್ರೈನಿಂದ ಜಲ್ಲಿ ಇಡಾನು. ಬಟ್ ಈಗ ನೀವು ಎಲ್ಲ ಒಗ್ಗಟ್ಟಾಗಿ ಧ್ವನಿ ಮತ್ತಷ್ಟು ಗಟ್ಟಿಯಾದಾಗ, ಕೈಗಳು ಮತ್ತಷ್ಟು ಬಲಿಷ್ಠವಾದಾಗ ಒಂದೊಂದೇ ಸಾಕ್ಷಿಗಳು ಮುಂದೆ ಬರ್ತಾ ಇದೆ. ಸಹಜವಾಗಿ ಆ ಪ್ರಕ್ರಿಯೆಗಳಾಗುತ್ತೆ. ಈಗ SIT ಫಾರ್ಮ್ ಆಗಿರೋದ್ರಿಂದ SIT ಅಧಿಕಾರಿಗಳೇ ಆತನನ್ನ ಕರೆದು ವಿಚಾರಣೆಗೆ ಒಳಪಡಿಸಿ ಹೇಳಿಕೆಯನ್ನು ದಾಖಲು ಕೂಡ ಮಾಡಿಕೊಳ್ಳಲಿದ್ದಾರೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.